ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ನಾಡಪ್ರಭು ಶ್ರೀ ಕೆಂಪೇಗೌಡರವರ 515ನೇ ಜಯಂತಿ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದರು. ಬಳಿಕ ಮಾತನಾಡಿದ ಅವರು, ಇಂದು ಬೆಂಗಳೂರು ಜಾಗತಿಕ ನಗರವಾಗಿ ಗುರುತಿಸಿಕೊಳ್ಳಲು ಭದ್ರ ಅಡಿಪಾಯ ಹಾಕಿದ ಕೆಂಪೇಗೌಡರಿಗೆ ಬಹುಶಃ ಈ ಊರು ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಎನ್ನುವ ಅಂದಾಜಿರಲಿಲ್ಲ ಅನಿಸುತ್ತೆ. ಗಡಿ ಭಾಗದಲ್ಲಿ ಅವರು ನಿರ್ಮಿಸಿದ 4 ಗೋಪುರಗಳನ್ನು ದಾಟಿ 10 ಪಟ್ಟು ದೊಡ್ಡದಾಗಿ ಬೆಂಗಳೂರು ಇಂದು ಬೆಳೆದಿದ್ದು 1.40 ಕೋಟಿ ಜನರು ಈಗ ವಾಸ ಮಾಡುತ್ತಿದ್ದಾರೆ. ಮಾಗಡಿ ರಸ್ತೆಯಲ್ಲಿರುವ ಸುಮ್ಮನಹಳ್ಳಿ ಬಳಿ 5 ಎಕರೆ ಜಾಗದಲ್ಲಿ ಪ್ರಾಧಿಕಾರದ ಕಚೇರಿ ನಿರ್ಮಾಣ ಮಾಡಲು ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಕೆಂಪೇಗೌಡರನ್ನ ಯಾವುದೇ ಕಾರಣಕ್ಕೂ ಒಂದು ಜಾತಿಗೆ ಸೀಮಿತಗೊಳಿಸಬಾರದು. ಅವರ ಪರಿಶ್ರಮದಿಂದಾಗಿ ಇಂದು ಎಲ್ಲಾ ಜಾತಿ ಧರ್ಮದ ಜನರ ಶ್ರೇಯೋಭಿವೃದ್ಧಿಯಾಗಿದೆ ಅಂತ ತಿಳಿಸಿದರು. ವರದಿ ಸಜ್ಜದ್, ಎಬಿ ನ್ಯೂಸ್ ಕನ್ನಡ, ಬೆಂಗಳೂರು. ಈಗ ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ನಾವು ಘೋಷಣೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಬಂದಿದ್ದಾರೆ, ನಮ್ಮ ಮಂತ್ರಿಗಳು ಬಂದಿದ್ದಾರೆ, ನಾವೆಲ್ಲ ಸಂಸ್ಥಾನ ಸರ್ವಾಗಿ ಇಡೀ ರಾಜ್ಯದ ಜೊತೆಗೆ ಈ ತತ್ವ, ಈ ಸಿದ್ಧಾಂತ